ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಎಲ್ರಿಗೂ ಸ್ವಾಗತ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ವಿಶ್ವ ಮೆದುಳು ದಿನದ ಬಗ್ಗೆ ನ್ಯೂಸ್ ಅಲ್ಲಿ ಇತ್ತು ನೋಡಿ. ವಿಶ್ವ ಮೆದುಳು ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಯಾವ ದಿನಾಂಕದಂದು ವಿಶ್ವ ಮೆದುಳು ದಿನವನ್ನಾಗಿ ಆಚರಣೆ ಮಾಡುತ್ತೇವೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಜುಲೈ 22ನೇ ತಾರೀಕು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ವಿಶ್ವ ಮೆದುಳು ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಪ್ರತಿ ವರ್ಷ. ಓಕೆ, ಮೆದುಳಿನ ಆರೋಗ್ಯ ಮತ್ತು ನರವೈದ್ಯಶಾಸ್ತ್ರದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವದಾದ್ಯಂತ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತದೆ. ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ 1957ರ ಜುಲೈ 22ರಂದು ಬೆಲ್ಜಿಯಂನಲ್ಲಿ ಸ್ಥಾಪನೆ ಆಗ್ತದ. ಇದರ ಒಂದು ಸವಿ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ವಿಶ್ವ ಮೆದುಳು ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಜುಲೈ 22. ಯಾಕಂದ್ರೆ ವರ್ಲ್ಡ್ ಫೆಡರೇಷನ್ ಆಫ್ ನ್ಯೂರಾಲಜಿ 1957 ಜುಲೈ 22ನೇ ತಾರೀಕು ಸ್ಥಾಪನೆ ಆಗ್ತದ. ಅದಕ್ಕಾಗಿ ಈ ಒಂದು ದಿನಾಚರಣೆ ಮಾಡ್ತಾರೆ ನೋಡ್ರಿ. ಇದೇ ದಿನದಂದು ವಿಶ್ವ ಮೆದುಳು ದಿನವನ್ನಾಗಿ ಆಚರಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ನರವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋಣ. ನ್ಯೂರಾಲಜಿ ಇದು ವೈದ್ಯಕೀಯ ವಿಜ್ಞಾನ ಒಂದು ವಿಭಾಗವಾಗಿದ್ದು ಮೆದುಳು ಮತ್ತು ನರಮಂಡಲದ ಒಂದು ಅಧ್ಯಯನಕ್ಕೆ ಸಂಬಂಧಿಸಿದೆ. ನ್ಯೂರಾಲಜಿ ಏನಪ್ಪಾ ಅಂತಂದ್ರೆ ನರಮಂಡಲ ಮತ್ತು ಮೆದುಳಿಗೆ ಸಂಬಂಧಿಸಿದೆ ನೋಡಿ. ನ್ಯೂರಾಲಜಿ ಅಂತ ಕರೀತಾರೆ. ನರಮಂಡಲದ ವಿಭಾಗಗಳು ಎಷ್ಟಪ್ಪ ಅಂತ ನೋಡೋಣ. ಮಾನವನ ನರಮಂಡಲವನ್ನು ಪ್ರಮುಖವಾಗಿ ಕೇಂದ್ರ ನರಮಂಡಲ ಮತ್ತು ಪರಿಧಿಯ ನರಮಂಡಲ ಎಂದು ವಿಂಗಡಣೆ ಮಾಡಲಾಗಿದೆ. ಓಕೆ, ಮೆದುಳಿನಲ್ಲಿ ಮೆದುಳು ಮತ್ತು ಬೆನ್ನುಹುರಿ ಅಂತ ಕಂಡು ಬರ್ತಾವ. ಇದರ ಒಂದು ಮುಖ್ಯ ಕಾರ್ಯ ಏನಪ್ಪಾ ಅಂತಂದ್ರೆ ನಮ್ಮ ದೇಹದ ಸಂಪೂರ್ಣ ನಿಯಂತ್ರಣ, ಯೋಜನಾ ಶಕ್ತಿ ಮತ್ತು ಸಹಭಾಗಿತ್ವವನ್ನು ಮೆದುಳಿಗೆ ನಿರ್ವಹಿಸ್ತದೆ. ಈ ಒಂದು ನರದ ವ್ಯವಸ್ಥೆ, ನರ ಸಿಸ್ಟಮ್, ನರದ ಒಂದು ವ್ಯವಸ್ಥೆ ಆಗಿದೆ ನೋಡಿ. ಓಕೆ, ನ್ಯೂರಾಲಜಿ ಅಂತ ಕರೀತಾರ ನರದ ಬಗ್ಗೆ ಅಧ್ಯಯನವನ್ನು. ಓಕೆ, ನೆಕ್ಸ್ಟ್ ಹೋಗೋಣ. ಭಾರತದ ಸಂವಿಧಾನದ ಒಂದು ಸಭೆಯು ತ್ರಿವರ್ಣ ಧ್ವಜವನ್ನು ರಾಷ್ಟ್ರ ಧ್ವಜವನ್ನಾಗಿ ಯಾವಾಗ ಅಂಗೀಕರಿಸಿತು ಅಂತ ಕೊಟ್ಟಿದ್ದಾರೆ. ಈ ಒಂದು ಏನ್ ತ್ರಿವರ್ಣ ಧ್ವಜ ಇದೆ ಅದನ್ನು ರಾಷ್ಟ್ರ ಧ್ವಜವನ್ನಾಗಿ ಅಂಗೀಕರಿಸಿದಂತ ಒಂದು ದಿನ ಮತ್ತು ವರ್ಷ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ 1947 ಜುಲೈ 22. ಓಕೆ, ಆಪ್ಷನ್ಸ್ ಬಿ ನೋಡಿ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಜುಲೈ 22, 1947ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ತ್ರಿವರ್ಣ ಧ್ವಜವನ್ನು ರಾಷ್ಟ್ರ ಧ್ವಜವನ್ನಾಗಿ ಅಂಗೀಕಾರ ಮಾಡಲಾಗುತ್ತದೆ. ಪ್ರಸ್ತುತ ಇರುವಂತ ತ್ರಿವರ್ಣ ಧ್ವಜವನ್ನು 1923ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪಿಂಗಾಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸ್ತಾರ. ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಪಿಂಗಾಳಿ ವೆಂಕಯ್ಯ. ಇದರಲ್ಲಿ 3 ಬಣ್ಣಗಳು ಕಂಡು ಬರ್ತವ: ಕೇಸರಿ, ಬಿಳಿ, ಹಸಿರು. ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು ಪ್ರತಿನಿಧಿಸಿದ್ರೆ, ಬಿಳಿ ಸತ್ಯ ಮತ್ತು ಶಾಂತಿಯನ್ನು ಪ್ರತಿನಿಧಿಸ್ತದೆ. ಹಸಿರು ಏನಪ್ಪಾ ಅಂತಂದ್ರೆ ಪ್ರಗತಿ ಮತ್ತು ಸಮೃದ್ಧಿ ಬಗ್ಗೆ ನೀಡ್ತದ. ಒಂದು ನಡುವಿನ ಅಶೋಕ ಚಕ್ರದಲ್ಲಿ ಒಟ್ಟು 24 ಗೆರೆಗಳಿರ್ತಾವ ನೋಡ್ರಿ. ಎಷ್ಟು ಗೆರೆಗಳಪ್ಪ ಅಂತಂದ್ರೆ 24 ಗೆರೆಗಳಿದಾವೆ. ಇದು ನಿರಂತರ ಒಂದು ಪ್ರಗತಿಯ ಒಂದು ಸಂಕೇತ ಆಗಿದೆ ನೋಡ್ರಿ. ಧ್ವಜದ ಬಗ್ಗೆ ಇತಿಹಾಸ ತಿಳ್ಕೊಳ್ಳೋಣ. ಈ ಒಂದು ಧ್ವಜದ ಅಳತೆ ನೋಡೋದಾದ್ರೆ ರಾಷ್ಟ್ರ ಧ್ವಜದ ಉದ್ದ ಮತ್ತು ಅಗಲವನ್ನು ಅನುಪಾತ ಎಷ್ಟಾಗಿದೆ ಅಂದ್ರೆ 3.2 ಅನುಪಾತದಲ್ಲಿ ಇರ್ತದೆ. ಓಕೆ, 3 ಏನಪ್ಪಾ ಅಂತಂದ್ರೆ 3 ಏನಪ್ಪಾ ಅಂತಂದ್ರೆ 2 ಅನುಪಾತದಲ್ಲಿ ಇರ್ತದೆ ನೋಡ್ರಿ. ಉದ್ದ 3 ಆಗಿದ್ರೆ ಅಗಲ 2 ಆಗಿರ್ತದೆ. ವಿದೇಶದಲ್ಲಿ ಮೊದಲ ಒಂದು ಪ್ರದರ್ಶನ 1907ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೇಡಮ್ ಬಿಕಾಚಿ ಕಾಮ ಅವ್ರು ಏನ್ ಮಾಡ್ತಾರಂದ್ರೆ ಜರ್ಮನಿಯಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಭಾರತೀಯ ಧ್ವಜವನ್ನು ಹಾರಿಸ್ತಾರ. ಇದು ಇಂಪಾರ್ಟೆಂಟ್. 1907ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮೇಡಮ್ ಬಿಕಾಜಿ ಕಾಮ ಅವ್ರು ಏನ್ ಮಾಡ್ತಾರ ಅಂದ್ರೆ ಜರ್ಮನಿಯ ಒಂದು ಸ್ಥಳದಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಮೊದಲ ಬಾರಿಗೆ ಭಾರತ ಧ್ವಜವನ್ನು ಹಾರಿಸ್ತಾರಂತ ಹೇಳಬಹುದು. ಮೊದಲ ಧ್ವಜ ನೋಡೋದಾದ್ರೆ 1906ರಲ್ಲಿ ಕೋಲ್ಕತ್ತಾದಲ್ಲಿ ಹಸಿರು, ಹಳದಿ, ಕೆಂಪು ಬಣ್ಣಗಳಿಂದ ಕೂಡಿದಂತ ಮೊದಲ ಭಾರತೀಯ ಧ್ವಜವನ್ನು ಹಾರಿಸಲಾಗ್ತದೆ. ನೆಕ್ಸ್ಟ್ ಆಪರೇಷನ್ ಜಲರಾತ್ ನ್ಯೂಸ್ ಅಲ್ಲಿ ನೋಡ್ರಿ. ಆಪರೇಷನ್ ಜಲರಾತ್ ಕಾರ್ಯಾಚರಣೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೈಗೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಆಪರೇಷನ್ ಜಲರಾತ್ ಯಾವ ಒಂದು ರಾಜ್ಯದಲ್ಲಿ ಕೈಗೊಳ್ಳಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಅಸ್ಸಾಂ ನೋಡಿ. ಅಸ್ಸಾಂ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬಂದಿರೋದ್ರಿಂದ ಒಂದು ನದಿಯ ನೀರು ಹೆಚ್ಚಾಗಿರುವ ಕಾರಣದಿಂದ ಅಲ್ಲಿರುವಂತ ಪ್ರದೇಶಗಳು ಏನಾಗಿದೆ ಅಂದ್ರೆ ಕೊಚ್ಚಿಕೊಂಡೋಗಿವೆ. ಅಲ್ಲಿರುವಂತ ಜನರ ರಕ್ಷಣೆಗಾಗಿ ಆಪರೇಷನ್ ಜಲರಾತ್ ಎಂಬ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗಿದೆ.
ಬ್ರಹ್ಮಪುತ್ರ ನದಿಯಿಂದ ನೀರಿನ ಮಟ್ಟ ಏರಿಕೆಯಾದಂತ ಕಾರಣ ಅಸ್ಸಾಂ ರಾಜ್ಯದಲ್ಲಿ ಭಾರಿ ಪ್ರವಾಹ ಉಂಟಾಗಿದೆ. ಪ್ರವಾಹ ಪೀಡಿತ ಸುಮಾರು 571 ಜನರನ್ನು ರಕ್ಷಿಸಲು ಭಾರತೀಯ ಸೇನೆ ಮತ್ತು NDRF ಜಂಟಿಯಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಒಂದು ಆಪರೇಷನ್ ಜಲರಾಹತ್ ಅನ್ನು ಯಶಸ್ವಿಯಾಗಿ ನಿರ್ವಹಿಸಿವೆ ಅಂತ ಹೇಳ್ಬಹುದು. ಅಲ್ಲಿರುವಂತ ವ್ಯಕ್ತಿಗಳಿಗೆ ಯಾವ ರೀತಿಯಾಗಿ ತರ್ತಾ ಇದ್ರೆ ನೋಡಬಹುದು, ನೀವು ರೈಟ್ ಸೈಡ್ ಅಲ್ಲಿ ಫೋಟೋ ಇದೆ ನೋಡಿ. ಓಕೆ, ಅಲ್ಲಿ ಅಸ್ಸಾಂ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿಯಿಂದ ಅತಿ ಹೆಚ್ಚಾಗಿ ಭಾರಿ ಪ್ರವಾಹ ಉಂಟಾಗಿದೆ. ಈಗ ಬ್ರಹ್ಮಪುತ್ರ ನದಿ ಬಗ್ಗೆ ತಿಳಿದುಕೊಳ್ಳೋಣ. ಬ್ರಹ್ಮಪುತ್ರ ನದಿ ಏನಂದ್ರೆ ಟಿಬೆಟ್ನ ಒಂದು ಮಾನಸ ಸರೋವರದ ಬಳಿ ಹುಟ್ಟುತ್ತದ. ಟಿಬೆಟ್ನಲ್ಲಿ ಇದನ್ನು ಟ್ಯಾಂಕ್ಸ್ಪೋ ಎಂದು ಕರಿತಾರೆ ನೋಡ್ರಿ. ಟ್ಯಾಂಕ್ಸ್ಪೋ ಎಂದು ಯಾವ್ದು ಕರಿತಾರಪ್ಪ ಅಂತಂದ್ರೆ ಬ್ರಹ್ಮಪುತ್ರ ನದಿಗೆ ಕರಿತದ ಟಿಬೆಟ್ನಲ್ಲಿ. ಇದನ್ನು ಅಸ್ಸಾಂನ ಕಣ್ಣೀರಿನ ನದಿ ಎಂದು ಕರಿತಾರೆ ನೋಡಿ. ಅಸ್ಸಾಂನ ಕಣ್ಣೀರಿನ ನದಿ ಯಾವ್ದಪ್ಪ ಅಂತಂದ್ರೆ ಅದು ಬ್ರಹ್ಮಪುತ್ರ ನದಿಯಾಗಿದೆ ನೋಡಿ. ಪ್ರತಿ ವರ್ಷ ಉಂಟಾಗುವಂತ ಅಪಾರ ಹಾನಿಯಿಂದಾಗಿ ಇದನ್ನು ಅಸ್ಸಾಂನ ದುಃಖದ ನದಿ ಅಥವಾ ಕಣ್ಣೀರಿನ ನದಿ ಎಂದು ಕರೆಯಲಾಗುತ್ತದೆ. ಅದೇ ರೀತಿಯಾಗಿ ಜಗತ್ತಿನ ಅತಿ ದೊಡ್ಡ ನದಿ ದ್ವೀಪವಾದಂತ ಮಜುಲಿ ದ್ವೀಪ ಏನಪ್ಪಾ ಅಂತಂದ್ರೆ ಬ್ರಹ್ಮಪುತ್ರ ನದಿಯಿಂದ ಅಸ್ಸಾಂ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ನೋಡಿ. ಮಜುಲಿ ದ್ವೀಪ ಎಲ್ಲಿ ಕಂಡು ಬರ್ತದ? ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದ. ಇದು ಬ್ರಹ್ಮಪುತ್ರ ನದಿಯಿಂದ ಸೃಷ್ಟಿಯಾಗಿದೆ. ನೆಕ್ಸ್ಟ್, ಡೆಂಗು ಲಸಿಕೆ ಬಗ್ಗೆ ಕೊಟ್ಟಿದ್ರು. ಇತ್ತೀಚೆಗೆ ಭಾರತದಲ್ಲಿ ಅನುಮೋದನೆ ಪಡೆದಂತ ಮೊದಲ ಡೆಂಗು ಲಸಿಕೆ ಯಾವುದು? ಈ ಒಂದು ಪ್ರಶ್ನೆ ಉತ್ತರ ನೋಡೋದಾದ್ರೆ ಕ್ಯೂಡ್ಯಾಕ್ಸ್ ನೋಡ್ರಿ. ಕ್ಯೂಡ್ಯಾಕ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಕ್ಯೂಡ್ಯಾಕ್ ಎಂಬುದು ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಭಾರತದ ಅನುಮೋದನೆ ಪಡೆದಂತ ಡೆಂಗು ಲಸಿಕೆ ಆಗಿದೆ. ಓಕೆ, ಭಾರತದ ಒಂದು ಡೆಂಗು ತಡೆಗಟ್ಟಲು 4 ರಿಂದ 60 ವರ್ಷದ ವಯಸ್ಸಿನವರಿಗೆ ನೀಡಬಹುದಾದಂತ ಮೊದಲ ಲಸಿಕೆ ಇದಾಗಿದೆ, ಕ್ಯೂಡ್ಯಾಕ್ ಲಸಿಕೆ. ಇದನ್ನು ಡಿಕಾರ್ಡ್ ಬಯೋಫಾರ್ಮಸಿಟಿಕಲ್ಸ್ ಸಂಸ್ಥೆ ತಯಾರಿಸಿದೆ ನೋಡಿ. ಡಿಕಾರ್ಡ್ ಬಯೋಫಾರ್ಮಸಿಟಿಕಲ್ಸ್ ಎಂಬ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಇದನ್ನು ತಯಾರು ಮಾಡಿದೆ, ಕ್ಯೂಡ್ಯಾಕ್ ಒಂದು ಔಷಧಿಯನ್ನು. ಇದನ್ನು ತೆಗೆದುಕೊಳ್ಳಲು ಯಾವುದೇ ಒಂದು ಮುನ್ನೆಚ್ಚರಿಕೆ ತಪಾಸಣೆ ಅಗತ್ಯ ಇಲ್ಲ ಅಂತ ಕೂಡ ಹೇಳ್ಬೋದು. ಈಗ ಡೆಂಗು ಜ್ವರದ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ನ್ಯೂಸ್ ಅಲ್ಲಿ ಇದೆ ಡೆಂಗು ಬಗ್ಗೆ, ಅದಕ್ಕಾಗಿ ಡೆಂಗು ಜ್ವರದ ಬಗ್ಗೆ ನೋಡೋಣ. ಡೆಂಗು ಒಂದು ಏನಪ್ಪಾ ಅಂತಂದ್ರೆ ವೈರಲ್ ಜ್ವರ ಇದು ನೋಡಿ. ಅಂದ್ರೆ ವೈರಸ್ ನಿಂದ ಬರುವಂತ ಒಂದು ಜ್ವರ. ಇದು ಇಡೀಸ್ ಈಜಿಪ್ಟ್ ಎಂಬ ಒಂದು ಹೆಣ್ಣು ಸೊಳ್ಳೆಯ ಕಚ್ಚುವುದರಿಂದ ಮನುಷ್ಯನಿಗೆ ಹರಡುತ್ತದೆ. ಇಡೀಸ್ ಈಜಿಪ್ಟ್ ಎಂಬ ಒಂದು ಹೆಣ್ಣು ಸೊಳ್ಳೆ ಕಚ್ಚೋದ್ರಿಂದ ಡೆಂಗು ಜ್ವರ ಬರ್ತದೆ ನೋಡ್ರಿ. ಇದರ ಪ್ರಮುಖ ಲಕ್ಷಣಗಳು ಜ್ವರ ಬರ್ತವ, ತಲೆನೋವು ಆಗ್ತದ, ಕಣ್ಣಿನ ಹಿಂಭಾಗದಲ್ಲಿ ನೋವಾಗ್ತದ, ಕೀಲು ಮತ್ತು ಸ್ನಾಯುಗಳಲ್ಲಿ ತೀವ್ರವಾದಂತ ನೋವು ಕಾಣಿಸಿಕೊಳ್ಳುತ್ತದ. ಅದೇ ರೀತಿಯಾಗಿ ರಕ್ತ ಕಣ ಕುಸಿತ ಕೂಡ ಆಗುತ್ತೆ ನೋಡ್ರಿ. ಡೆಂಗು ಜ್ವರದಿಂದಾಗಿ ರಕ್ತದಲ್ಲಿರುವಂತಹ ಪ್ಲೇಟ್ಲೆಟ್ಗಳು ಏನತ್ತಪ್ಪ ಅಂತಂದ್ರೆ ಅವುಗಳ ಒಂದು ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗುತ್ತದ. ಪ್ಲೇಟ್ಲೆಟ್ ರಕ್ತಗಳ ಒಂದು ಏನ್ ಕಣಗಳಿದಾವೆ ಅದು ಗಣನೀಯವಾಗಿ ಕಡಿಮೆ ಆಗ್ತದೆ ನೋಡ್ರಿ. ನೆಕ್ಸ್ಟ್, ಹೊಸ ಮ್ಯೂಸಿಯಂ ಬಗ್ಗೆ ನ್ಯೂಸ್ ಅಲ್ಲಿ ಇತ್ತು, ಇದ್ರ ಬಗ್ಗೆ ನೋಡೋಣ. ಭಾರತ ಮೊದಲ ಮ್ಯೂಸಿಯಂ ಆಫ್ ಇನೋವೇಷನ್, ಸ್ಟಾರ್ಟ್ಅಪ್ ಮತ್ತು ಟೆಕ್ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ ಅಂತ ಕೊಟ್ಟಿದ್ದಾರೆ. ಭಾರತದ ಮೊದಲ ಮ್ಯೂಸಿಯಂ ಆಫ್ ಇನೋವೇಷನ್, ಸ್ಟಾರ್ಟ್ಅಪ್, ಟೆಕ್ ಎಲ್ಲಿ ಸ್ಥಾಪನೆ ಆಗ್ತದ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ನೋಡೋದ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಬೆಂಗಳೂರು. ಆಪ್ಷನ್ಸ್ ಬಿ ಬೆಂಗಳೂರಿನಲ್ಲಿ ಇದು ಸ್ಥಾಪನೆ ಆಗುತ್ತದೆ. ಬೆಂಗಳೂರಿನ ಒಂದು ಬೈಯಪ್ಪನಹಳ್ಳಿಯಲ್ಲಿರುವಂತಹ ಭಾರತದ ಮೊಟ್ಟ ಮೊದಲ ಒಂದು ಸ್ಟಾರ್ಟ್ಅಪ್ ಮತ್ತು ಟೆಕ್ನಾಲಜಿ ಮ್ಯೂಸಿಯಂ ಅನ್ನು ತಲೆ ಎತ್ತುತ್ತಿದೆ ಅಂತ ನೀಡಬಹುದು. ಓಕೆ, ಇದರ ಒಂದು ವಿನ್ಯಾಸಕ್ಕಾಗಿ ಜಾಗತಿಕ ಬಿಡ್ ಕರೆಯಲಾಗಿದೆ. ಬರ್ಲಿನ್ ಮೂಲದ ಹೆನೆಗನ್ ಪೆಂಗ್ ಆರ್ಕಿಟೆಕ್ಟ್ಸ್ ಸಂಸ್ಥೆ ಇದಕ್ಕೆ ಆಯ್ಕೆ ಮಾಡಿದೆ ನೋಡಿ. ಬರ್ಲಿನ್ನ ಒಂದು ಹೆನೆಗನ್ ಪೆಂಗ್ ಆರ್ಕಿಟೆಕ್ಟ್ಸ್ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಆಯ್ಕೆ ಮಾಡಿಕೊಂಡಿದೆ. ಇದಕ್ಕಾಗಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ. ಈಗ ಕರ್ನಾಟಕದ ರಾಜಧಾನಿ ಆಗಿರುವಂತಹ ಬೆಂಗಳೂರು ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬೆಂಗಳೂರಿನನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೀತಾರೆ ನೋಡ್ರಿ. ಬೆಂಗಳೂರನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ. ಅತಿ ಹೆಚ್ಚು IT ಕಂಪನಿಗಳು ಈ ಒಂದು ಬೆಂಗಳೂರಿನಲ್ಲಿ ಕಂಡು ಬರ್ತವ. ಸ್ಟಾರ್ಟ್ಅಪ್ ಹಬ್ ಅಂತ ಹೇಳ್ತೀವಿ. ಬೆಂಗಳೂರು ಭಾರತದ ಅತಿ ದೊಡ್ಡ ಸ್ಟಾರ್ಟ್ಅಪ್ ಹಬ್ ರಾಜಧಾನಿ ಆಗಿದೆ ನೋಡಿ. ಅದೇ ರೀತಿಯಾಗಿ ಪ್ರಮುಖವಾಗಿ ಸಹಭಾಗಿತ್ವ ಯಾವ ಅಂತ ನೋಡೋದಾದ್ರೆ ಈ ಒಂದು ಮ್ಯೂಸಿಯಂ ಅನ್ನು ರಾಜ್ಯ ಸರ್ಕಾರದ IT-BT ಇಲಾಖೆಯು ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಿಸುತ್ತಿದೆ. ನೆಕ್ಸ್ಟ್, OTP ಬಾಂಬಿಂಗ್ ಅಂತ ನಾವು ಹೇಳ್ತೀವಿ. ಇದ್ರ ಬಗ್ಗೆ ನ್ಯೂಸ್ ಅಲ್ಲಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ OTP ಬಾಂಬಿಂಗ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. OTP ಬಾಂಬಿಂಗ್, OTP ಬಾಂಬಿಂಗ್ ಎಂಬುದು ಏನಪ್ಪಾ ಅಂತಂದ್ರೆ ಒಂದು ಸೈಬರ್ ವಂಚನೆ ಆಗಿದೆ ನೋಡಿ. ಇಲ್ಲಿದೆ ಆಪ್ಷನ್ಸ್
ಸಿ ಸರಿಯಾದ ಉತ್ತರ ಇದೆ. ಸೈಬರ್ ವಂಚನೆ, OTP ಬಾಂಬಿಂಗ್ ಅಂತ ಕರೆಯಲಾಗಿದೆ ನೋಡಿ. ಇದನ್ನ ಆನ್ಲೈನ್ ಮೂಲಕ ವಂಚನೆ ಹೊಸ ತಂತ್ರ ಆಗಿದೆ ನೋಡ್ರಿ. OTP ಬಾಂಬಿಂಗ್ ಎಂಬುದು ಒಂದು ಸೈಬರ್ ವಂಚನೆ ಆಗಿದೆ. ಸೈಬರ್ ಅಪರಾಧಿಗಳು ಆಟೋಮೇಟೆಡ್ ತಂತ್ರಾಂಶ ಬಳಸಿಗೆಸಿಂದ ಬಳಕೆದಾರರ ಮೊಬೈಲ್ಗೆ ಏಕಕಾಲದಲ್ಲಿ ನೂರಾರು ನಕಲಿ OTPಗಳನ್ನು ಕಳಿಸುತ್ತಾರೆ. ಗ್ರಾಹಕರ ಗಮನ ಬೇರೆಡೆ ಸೆಳೆದು ಬ್ಯಾಂಕ್ ಖಾತೆಗೆ ಕನ್ನ ಹಾಕುವಂತ ತಂತ್ರ ಇದಾಗಿದೆ ಅಂತ ಹೇಳಬಹುದು. ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರದು ನೋಡ್ರಿ. ಅದಕ್ಕಾಗಿ ಯಾವುದೇ ರೀತಿಯಾದ ಲಿಂಕ್ ಬಂದಂತ ತಕ್ಷಣ ಅದರ ಒಂದು ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡ್ರಿ. ಸೈಬರ್ ಭದ್ರತೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸೈಬರ್ ಭದ್ರತೆಗೆ ಸಹಾಯವಾಣಿ ಏನಪ್ಪಾ ಅಂತಂದ್ರೆ 1930 ನೋಡ್ರಿ. ಅದಕ್ಕೆ ಕರೆ ಮಾಡಬಹುದಾಗಿದೆ ನೋಡಿ. ಸೈಬರ್ ವಂಚನೆಗೊಳಗಾದ ತಕ್ಷಣವೇ ರಾಷ್ಟ್ರೀಯ ಸೈಬರ್ ಕ್ರೈಮ್ ಸಹಾಯವಾಣಿ ಇದಾಗಿದೆ ಅಂತಾನೆ ಹೇಳಬಹುದು. ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಸೈಬರ್ ಅಪರಾಧಿಗಳನ್ನು ತಡೆಗಟ್ಟಲು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000ರಲ್ಲಿ ಜಾರಿಗೆ ತರಲಾಗುತ್ತದೆ. ಫಿಶಿಂಗ್ ಅಂತ ಹೇಳ್ತೀವಿ ನಾವು. ಇದಕ್ಕೆ ನಕಲಿ ಇಮೇಲ್ ಅಥವಾ ಸಂದೇಶಗಳನ್ನು ಕಳಿಸಿ ಗುಪ್ತ ಮಾಹಿತಿಯನ್ನು ಕದಿಯುವ ತಂತ್ರಾಂಶವನ್ನು ಏನಂತ ಕರಿತೀವಿ? ಫಿಶಿಂಗ್ ಎಂದು ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಫಿಶಿಂಗ್ ಅಂದ್ರೆ ಏನಂತ ಕೇಳಿದ್ದಾರೆ. ಅಥವಾ ನಕಲಿ ಇಮೇಲ್ ಅಥವಾ ಸಂದೇಶಗಳನ್ನು ಕಳಿಸಿ ಗುಪ್ತ ಮಾಹಿತಿಯನ್ನು ಕದಿಯುವಂತ ತಂತ್ರಾಂಶವನ್ನು ಏನೆಂದು ಕರೀತಾರಪ್ಪ ಅಂತಂದ್ರೆ ಫಿಶಿಂಗ್ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ಕಣ್ಣಿನ ವೈದ್ಯಕೀಯ ಸಾಧನೆ ಬಗ್ಗೆ ನ್ಯೂಸ್ ಇಲ್ಲಿತ್ತು. ರೆಟಿನಾ ಆಸ್ಕರ್ ಎಂದು ಕರೆಯಲ್ಪಡುವಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸತತ 8ನೇ ಬಾರಿ ಗೆದ್ದಂತ ಭಾರತೀಯ ವೈದ್ಯ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ರೆಟಿನಾ ಆಸ್ಕರ್ ಅಂತ ಕರೀತಾರ. ಈ ಒಂದು ಪ್ರಶಸ್ತಿ 8ನೇ ಬಾರಿ ಗೆದ್ದಂತ ಭಾರತೀಯ ವೈದ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅಂತ ಹೇಳ್ತೀವಿ. ಇವ್ರು ಏನಪ್ಪಾ ಅಂತಂದ್ರೆ ರೆಟಿನಾ ಆಸ್ಕರ್ ಎಂಬ ಒಂದು ಕರೆಯಲ್ಪಡುವಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನು 8ನೇ ಬಾರಿ ಗೆದ್ದಿದ್ದಾರೆ ಇವರು. ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅಂತ ನಾವು ಕರೆಯಬಹುದು. ಹುಬ್ಬಳ್ಳಿಯ ಒಂದು MM ಜೋಶಿ ನೇತ್ರದಾನ ವಿಜ್ಞಾನ ಒಂದು ಸಂಸ್ಥೆಯ ವೈದ್ಯರಾಗಿರುವಂತ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅವರು ಈ ಒಂದು ಸಾಧನೆ ಮಾಡಿದ್ದಾರೆ ನೋಡ್ರಿ. ಕೆನಡಾದಲ್ಲಿ ನಡೆದಂತ ಸಮ್ಮೇಳನದಲ್ಲಿ ಕಣ್ಣಿನ ರೆಟಿನಾ ಶಸ್ತ್ರಚಿಕಿತ್ಸೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ರೆಡ್ ಬ್ಲಕ್ಕರ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಆ ಒಂದು ಸಮಯದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಓಕೆ ರೇ, ರೆಡ್ ಬ್ಲಕ್ಕರ್ ಪ್ರಶಸ್ತಿ ಯಾರು ಪಡೆದಿದ್ದಾರೆ? ಶ್ರೀನಿವಾಸ್ ಜೋಶಿ. ಓಕೆ, ನಾವು ಕಣ್ಣು ಬಗ್ಗೆ ಕೂಡ ಇಲ್ಲಿದೆ ನೋಡಿ. ಪ್ರಮುಖವಾಗಿ ಬರುತ್ತೆ ನೋಡ್ರಿ. ಲೆನ್ಸ್, ಪ್ಯೂಪಿಲ್, ಐರಿಸ್ ಇವೆಲ್ಲ ಕಂಡು ಬರ್ತಾವ. ಐರಿಸ್ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಕಣ್ಣಿನ ಒಂದು ಬಣ್ಣದ ಬಗ್ಗೆ ಹೇಳ್ತದ. ಕಣ್ಣಿನ ಒಂದು ಬಣ್ಣವನ್ನು ಕೊಡುವುದು ಯಾವ್ದಪ್ಪ ಅಂತಂದ್ರೆ ಐರಿಸ್ ಆಗಿರ್ತದೆ ನೋಡ್ರಿ. ಓಕೆ, ಕಾರ್ನಿಯಾ ಅಂತ ಕೂಡ ನಾವು ಕರಿತೀವಿ. ಕಣ್ಣಿನ ಒಂದು ಕಾರ್ನಿಯಾ ಭಾಗ ಏನಪ್ಪಾ ಅಂತಂದ್ರೆ ಬೇರೆ ವ್ಯಕ್ತಿಗಳಿಗೆ ಹಾಕುವಂತ ಸಮಯದಲ್ಲಿ ತೆಗಿತಾರ ಕಾರ್ನಿಯಾ. ಓಕೆ, ಇದರ ಬೆಲೆ ಇದು ನೋಡಿ. ಸ್ಟ್ರಾಟಜಿಕಲ್ಲಿ ಮಾನವನ ಕಣ್ಣು ಬಗ್ಗೆ ತಿಳಿದುಕೊಳ್ಳೋಣ. ರೆಟಿನಾ ಅಂತ ಹೇಳ್ತೀವಲ್ಲ, ಇದೇನಪ್ಪಾ ಅಂತಂದ್ರೆ ಕಣ್ಣಿನ ಅತ್ಯಂತ ಒಳಪದರವಾಗಿದೆ ನೋಡಿ. ಬೆಳಕನ್ನು ನರಗಳ ಒಂದು ಸಂಕೇತಗಳಾಗಿ ಪರಿವರ್ತಿಸಿ ಮೆದುಳಿಗೆ ಕಳಿಸುವುದು ಇದರ ಒಂದು ಪ್ರಮುಖ ಕೆಲಸ ಆಗಿರ್ತದ ರೆಟಿನಾದ್ದು. ಅದೇ ರೀತಿಯಾಗಿ ದೃಷ್ಟಿದೋಷ ಕಂಡು ಬರ್ತಾವ. ಕಣ್ಣಿನಲ್ಲಿ ದೃಷ್ಟಿದೋಷ ಕಂಡು ಬರ್ತಾವ. ಓಕೆ, ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ ಅಂತ ಕಂಡು ಬರ್ತಾವ. ಅದರಲ್ಲಿ ಸಮೀಪ ದೃಷ್ಟಿ ದೋಷ ಅಂದ್ರೆ ಮಯೋಪಿಯಾ ಅಂತ ನಾವು ಇದನ್ನು ಕರಿತೀವಿ. ಇದನ್ನು ಸರಿಪಡಿಸಲು ಏನಪ್ಪಾ ಅಂತಂದ್ರೆ ನಿಮ್ನ ಮೊಸರನ್ನು ಬಳಕೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ದೂರದೃಷ್ಟಿ ದೋಷವನ್ನು ಏನಪ್ಪಾ ಅಂತಂದ್ರೆ ಹೈಪರ್ ಮೆಟ್ರೋಪಿಯಾ ಅಂತ ಕರೀತಾರ. ಇದನ್ನು ಸರಿ ಮಾಡಲು ಪೀನ ಮೊಸರವನ್ನು ಬಳಕೆ ಮಾಡಲಾಗುತ್ತದೆ. ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಅನ್ನು ಬಳಸುತ್ತಾರೆ. ಓಕೆ, ಕಾನ್ಕೇವ್ ಯಾವ್ದಕ್ಕೆ ಬಳಸ್ತಾರ? ಸಮೀಪ ದೃಷ್ಟಿ ದೋಷಕ್ಕೆ ಬಳಸ್ತಾರ. ದೂರದೃಷ್ಟಿ ದೋಷಕ್ಕೆ ಕಾನ್ವೆಕ್ಸ್ ಲೆನ್ಸ್ ಅನ್ನು ಬಳಕೆ ಮಾಡ್ತಾರ ನೋಡ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಸನಿ ದಪ್ಪ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ಏನಂತ? ಸನಿ ದಪ್ಪ. ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ನ ಮೊಸರು, ದೂರದೃಷ್ಟಿ ದೋಷಕ್ಕೆ ಪೀನ ಮೊಸರು ಅಂತ ನೆನಪಿಟ್ಕೊಂಡ್ಬಿಡ್ರಿ. ಪ್ರತಿಬಿಂಬ ಅಂತ ಹೇಳ್ತೀವಿ ನಾವು. ರೆಟಿನಾದ ಮೇಲೆ ಮೂಡಿದಂತ ವಸ್ತುಗಳ ಒಂದು ಪ್ರತಿಬಿಂಬ ಏನಂದ್ರೆ ಯಾವಾಗಲೂ ತಲೆ ಕೆಳಗಾಗಿರುತ್ತದೆ ಮತ್ತು ನೈಜವಾಗಿರುತ್ತೆ ನೋಡ್ರಿ. ರೆಟಿನಾ ಮೇಲೆ ಬಿದ್ದಿರುವಂತ ಒಂದು ಏನು ಚಿತ್ರ ಇದೆ ಅದು ಯಾವಾಗಲೂ ತಲೆ ಕೆಳಗಾಗಿರ್ತದೆ ಮತ್ತು ನೈಜವಾಗಿರುತ್ತೆ ನೋಡ್ರಿ. ನೆಕ್ಸ್ಟ್, ಹೊಸ ಗ್ರಹ ಪತ್ತೆ ಬಗ್ಗೆ ನೋಡೋಣ. ವಿಜ್ಞಾನಿಗಳು ಇತ್ತೀಚೆಗೆ ಪತ್ತೆ ಹಚ್ಚಿರುವಂತಹ ದ್ರವ ರೂಪದ ನೀರು ಹೊಂದಿರುವಂತ ಸಾಧ್ಯತೆ ಇರುವಂತ ಹೊಸ ಗ್ರಹ ಯಾವುದಂತ ಕೊಟ್ಟಿದ್ದಾರೆ. ಹೊಸ ಗ್ರಹ ಪತ್ತೆ ಮಾಡಲಾಗಿದೆ. ಇದು ಯಾವ್ದಪ್ಪ ಅಂತಂದ್ರೆ LHS 1140b ಈ ಒಂದು ಗ್ರಹವನ್ನು ಹೆಸರಿಟ್ಟಿದ್ದಾರೆ ಇದಕ್ಕೆ ಈ ರೀತಿಯಾದಂತ. ಓಕೆ, ಈ ಒಂದು ಹೊಸ
ಎಕ್ಸೋ ಪ್ಲಾನೆಟ್ ಭೂಮಿಯಿಂದ 49 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿ ಕಂಡು ಬರ್ತದೆ ನೋಡ್ರಿ. ಇದು ಕಲ್ಲಿನಿಂದ ಆವೃತವಾಗಿದ್ದು ಭೂಮಿಗಿಂತ ಸುಮಾರು 6 ಪಟ್ಟು ದೊಡ್ಡದಾಗಿರುವಂತ ಒಂದು ಗ್ರಹ ಆಗಿದೆ ಅಂತ ಹೇಳಬಹುದು. ಇಲ್ಲಿ ಜೀವಿಗಳು ವಾಸಿಸಲು ಯೋಗ್ಯವಾದಂತ ವಾತಾವರಣ ಮತ್ತು ತಾಪಮಾನ ಇರುವಂತ ಸಾಧ್ಯತೆ ಇದೆ. ಈಗ ಎಕ್ಸೋ ಪ್ಲಾನೆಟ್ ಮತ್ತು ಜ್ಯೋತಿರ್ವರ್ಷದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಎಕ್ಸೋ ಪ್ಲಾನೆಟ್ ನಮ್ಮ ಸೌರವ್ಯೂಹದ ಹೊರಗಿರುವಂತ ಮತ್ತು ಸೂರ್ಯನನ್ನು ಹೊರತುಪಡಿಸಿ ಬೇರೆ ನಕ್ಷತ್ರಗಳನ್ನು ಸುತ್ತುವರಿಯುವ ಗ್ರಹವನ್ನು ಏನಂತ ಕರೀತಾರ? ಎಕ್ಸೋ ಪ್ಲಾನೆಟ್ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಜ್ಯೋತಿರ್ವರ್ಷ ಲೈಟ್ ಇಯರ್ ಅಂತ ನಾವು ಕರಿತೀವಿ ನೋಡ್ರಿ. ಇದೇನಪ್ಪಾ ಅಂತಂದ್ರೆ ಬಾಹ್ಯಾಕಾಶದಲ್ಲಿನ ಅಂತರವನ್ನು ಅಳೆಯುವ ಒಂದು ಮಾನಕ್ಕೆ ಜ್ಯೋತಿರ್ವರ್ಷ ಅಂತ ಕರೀತಾರ. ಬೆಳಕು ಶೂನ್ಯದಲ್ಲಿ 1 ವರ್ಷದಲ್ಲಿ ಚಲಿಸುವ ದೂರ ಏನಂದ್ರೆ ಜ್ಯೋತಿರ್ವರ್ಷ ಅಂತ ಕರೀತಾರ ನೋಡ್ರಿ. ಅದೇ ರೀತಿಗೆ ಸಮೀಪದ ನಕ್ಷತ್ರಗಳ ಬಗ್ಗೆ ನೋಡೋದಾದ್ರೆ ಭೂಮಿಗೆ ಅತಿ ಸಮೀಪದಲ್ಲಿರುವಂತ ನಕ್ಷತ್ರ ಯಾವ್ದಪ್ಪ ಅಂತಂದ್ರೆ ಅದು ಪ್ರಾಕ್ಸಿಮಾ ಸೆಂಟರಿ. ಓಕೆ, ಸೂರ್ಯನ ಒಂದು ನಂತರ ಯಾವ್ದಪ್ಪ ಅಂತಂದ್ರೆ ಅತಿ ಸಮೀಪ ಇರುವಂತ ನಕ್ಷತ್ರ ಯಾವ್ದಂದ್ರೆ ಪ್ರಾಕ್ಸಿಮಾ ಸೆಂಟರಿ. ಭೂಮಿಗೆ ಸಮೀಪ ಇರುವಂತ ನಕ್ಷತ್ರ ಯಾವ್ದಂತ ಕೇಳಿದ್ರೆ ಅದು ಸೂರ್ಯ ಆಗಿರ್ತದೆ. ಸೂರ್ಯನ ನಂತರ ಅತಿ ಸಮೀಪ ಇರುವಂತ ನಕ್ಷತ್ರ ಯಾವ್ದು ಅಂದ್ರೆ ಪ್ರಾಕ್ಸಿಮಾ ಸೆಂಟರಿ. ಸೂರ್ಯ ಒಂದು ನಕ್ಷತ್ರ ಆಗಿದೆ ನೋಡ್ರಿ. ಆಪ್ಷನ್ಸ್ ನಲ್ಲಿ ಸೂರ್ಯ ಕೊಟ್ಟಿಲ್ಲಪ್ಪ ಅಂತಂದ್ರೆ ಪ್ರಾಕ್ಸಿಮಾ ಸೆಂಟರಿ ಇರ್ತದೆ, ಇದಕ್ಕೆ ಹಾಕ್ರಿ. ನೆಕ್ಸ್ಟ್, ಬೋನಾಲು ಉತ್ಸವ. ಸಾಂಪ್ರದಾಯಿಕ ಬೋನಾಲು ಉತ್ಸವ ಪ್ರಮುಖವಾಗಿ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗುತ್ತದೆ? ಬೋನಾಲು ಉತ್ಸವ ಅಂತ ನಾವು ಕರಿತೀವಿ ನೋಡ್ರಿ. ಇದನ್ನು ಆಚರಣೆ ಯಾವ ರಾಜ್ಯದಲ್ಲಿ ಮಾಡ್ತಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ ನೋಡ್ರಿ. ಸರಿಯಾದ ಉತ್ತರ ಆಪ್ಷನ್ ಸಿ, ತೆಲಂಗಾಣ ಸರಿಯಾದ ಉತ್ತರವಾಗಿದೆ. ತೆಲಂಗಾಣದ ಹೈದರಾಬಾದ್ ನಲ್ಲಿರುವಂತಹ ಐತಿಹಾಸಿಕ ಗೋಲ್ಕೊಂಡ ಕೋಟೆಯಲ್ಲಿ ಈ ಒಂದು ಸಾಂಪ್ರದಾಯಿಕ ಬೋನಾಲು ಉತ್ಸವವನ್ನು ಆರಂಭ ಮಾಡಲಾಗಿದೆ. ಬೋನಂ ಎಂದರೆ ಏನಪ್ಪಾ ಅಂತಂದ್ರೆ ಊಟ ಅಂತ ಕರಿತೀವಿ ನಾವು. ಈ ಒಂದು ಹಬ್ಬದಲ್ಲಿ ಮಹಿಳೆಯರು ಹೊಸ ಮಡಿಕೆಯಲ್ಲಿ ಅನ್ನ ಬೇಯಿಸಿ ಮಹಾಕಾಳಿ ದೇವಿಗೆ ನೈವೇದ್ಯ ಅರ್ಪಿಸುತ್ತಾರೆ. ಓಕೆ, ಬೋನಂ ಎಂಬುದ್ರೆ ಏನಂದ್ರೆ ಊಟ ಅಂತ ಕರಿತಾರೆ ನೋಡ್ರಿ. ತೆಲಂಗಾಣದಲ್ಲಿ ಆಚರಣೆ ಮಾಡುವಂತ ಒಂದು ಉತ್ಸವ ಬೋನಾಲು ಉತ್ಸವ. 1813ರಲ್ಲಿ ಹೈದರಾಬಾದ್ನಲ್ಲಿ ಭೀಕರ್ ಪ್ಲೇಗ್ ರೋಗ ಹರಡಿತ್ತು. ರೋಗ ತಡೆಗಟ್ಟಲು ದೇವಿಯ ಒಂದು ಮೊರೆ ಹೋಗಿದ್ದ ಒಂದು ಪ್ರಜೆಗಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ಸ್ಮರಣಾರ್ಥವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. 1813ರಾಗ ಪ್ಲೇಗ್ ರೋಗ ಬಂದಿತ್ತು. ಈ ಒಂದು ರೋಗ ಹೋಗಲು ಸಲುವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ದೇವರ ಹತ್ರ ಎಲ್ಲರೂ ಬೇಡಿಕೊಳ್ತಾರ. ಅವಾಗಿನಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಬೋನಂ ಉತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ, ಅದರ ಒಂದು ಸ್ಮರಣಾರ್ಥವಾಗಿ. ಅದೇ ರೀತಿಯಾಗಿ ರಾಜ್ಯ ಹಬ್ಬ ಆಗಿ ನೋಡಿ. ತೆಲಂಗಾಣ ರಾಜ್ಯ ರಚನೆಯಾದ ನಂತರ ಇದನ್ನು ತೆಲಂಗಾಣದ ಅಧಿಕೃತ ರಾಜ್ಯ ಹಬ್ಬ ಎಂದು ಘೋಷಣೆ ಮಾಡಲಾಗಿದೆ. ಗೋಲ್ಕೊಂಡ ಕೋಟೆ ಅಂತ ಹೇಳ್ತೀವಿ. ಇದು ಕುತುಬ್ ಶಾಹಿ ರಾಜವಂಶದ ಪ್ರಮುಖ ನೆಲೆಯಾಗಿರ್ತದೆ ನೋಡ್ರಿ. ಈ ಒಂದು ಕೋಟೆಯನ್ನು ಕಣ್ಮನ ಸೆಳೆಯುವಂತ ಧ್ವನಿ ವಿಜ್ಞಾನಕ್ಕೆ ಹೆಸರುವಾಸಿಯಾಗಿದೆ ಅಂತ ಹೇಳ್ಬಹುದು. ಅಕೋಸ್ಟಿಕ್ಸ್ಗೆ ಹೆಸರುವಾಸಿ ಪಡೆದುಕೊಂಡಿದೆ ಈ ಒಂದು ಗೋಲ್ಕೊಂಡ ಕೋಟೆ. ಕುತುಬ್ ಶಾಹಿಯ ಒಂದು ಪ್ರಮುಖ ನೆಲೆಯಾಗಿರುತ್ತೆ ನೋಡ್ರಿ. ನೆಕ್ಸ್ಟ್, ಪ್ರಮುಖವಾದಂತ ಮಾಹಿತಿಗಳಿದ್ದ ನೋಡ್ರಿ. ಮೆಸಿಡೋನಿಯಾ ಪ್ರವಾಸ. ರಾಷ್ಟ್ರಪತಿ ಅವರು ಇತ್ತೀಚೆಗೆ ಮೆಸಿಡೋನಿಯಾದಕ್ಕೆ ಹೋಗಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೆಸಿಡೋನಿಯಾ, ರೊಮೇನಿಯಾ ಮತ್ತು ಮಾಲ್ಡೋವಾ ಪ್ರವಾಸ ಕೈಗೊಂಡಿದ್ದು ಮೆಸಿಡೋನಿಯಾಗೆ ಭೇಟಿ ನೀಡಿದಂತ ಮೊದಲ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನೋಡ್ರಿ. ಭಾರತ ರಾಷ್ಟ್ರಪತಿ ಒಂದು ಮೊದಲ ರಾಷ್ಟ್ರಪತಿ ಆಗಿದ್ದಾರೆ, ಮೆಸಿಡೋನಿಯಾಗೆ ಹೋಗಿರುವಂತ ರಾಷ್ಟ್ರಪತಿ. ಅದೇ ರೀತಿಯಾಗಿ ಆಂಟಿ ಸಬ್ಮರೀನ್ ಹೆಲಿಕಾಪ್ಟರ್ ಅಂತ ನಾವು ಕರಿತೀವಿ. ಇದು ಭಾರತದ ನೌಕಾಪಡೆಗೆ ಅಮೆರಿಕದಿಂದ MH-16R ಅತ್ಯಾಧುನಿಕ ಆಂಟಿ ಸಬ್ಮರೀನ್ ಹೆಲಿಕಾಪ್ಟರ್ ಪೂರೈಕೆ ಮಾಡಲಾಗುತ್ತಿದೆ. ಅದೇ ರೀತಿಯಾಗಿ ವೈಟ್ ರಾಬಿಟ್ ತಂತ್ರಜ್ಞಾನ ಬಳಕೆಯಾಗಿದೆ. ಒಂದು ದೇಶ ಒಂದು ಸಮಯ, ಒನ್ ನೇಷನ್ ಒನ್ ಟೈಮ್ ವ್ಯವಸ್ಥೆಯನ್ನು ತರಲು ಇಸ್ರೋ ಮತ್ತು ಸರ್ಕಾರ ಏನ್ ಮಾಡಿದಪ್ಪ ಅಂತಂದ್ರೆ ಸಹಯೋಗದಲ್ಲಿ ಈ ಒಂದು ಹೊಸ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದ್ದಾರೆ. ಒನ್ ನೇಷನ್ ಒನ್ ಟೈಮ್. ಇದರಲ್ಲಿ ಯಾವ್ಯಾವ ಅಂದ್ರೆ ಇಸ್ರೋ ಮತ್ತು ಸರ್ಕಾರ ಎರಡು ಭಾಗಿಯಾಗಿವೆ. ಇದಿಷ್ಟೇನಪ್ಪ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಆಗಿತ್ತು. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಪ್ರಮುಖವಾಗಿರುವಂತ ಮಾಹಿತಿ ಇದಾಗಿರ್ತದ. ಇದೇ ರೀತಿಯಾಗಿ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ ಫ್ರೆಂಡ್ಸ್, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.